ಸೆಕೆಂಡ್ PUCಯಲ್ಲಿ ಬೋರ್ಡ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ 1 ಮಾರ್ಕ್ಸ್ 5 ಮಾರ್ಕ್ಸ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ. ಸರ್ ಪಾಲಿನೇಷನ್ ಅಂದ್ರೆ ಏನ್ ಸರ್? ಈ ವಿಂಡ್ ಪಾಲಿನೇಷನ್ ಫೀಚರ್ಸ್ ಬರೀರಿ ಅಂತ ಕೇಳ್ತಾರೆ ಬೋರ್ಡ್ ಎಕ್ಸಾಮ್. ವಿಂಡ್ ಪಾಲಿನೇಷನ್ ಇಸ್ ಕ್ವೈಟ್ ಕಾಮನ್ ಇನ್ ಗ್ರಾಸಸ್. 1 ಮಾರ್ಕ್ಗೂ ಕೇಳ್ತಾರೆ, MCQಗೂ ಕೇಳ್ತಾರೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಏನು, ಅದನ್ನ ಹೇಗೆ ಸಾಧಿಸಬಹುದು? ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಆಲ್ಬುಮಿನಸ್ ಸೀಡ್ಸ್ ಅಂಡ್ ನಾನ್ ಆಲ್ಬುಮಿನಸ್ ಸೀಡ್ಸ್? ಔಟರ್ ಲೇಯರ್ ನ ಎಕ್ಸೈನ್ ಅಂತ ಕರೀತೀವಿ, ಇನ್ನರ್ ಲೇಯರ್ ನ ಇಂಟೈನ್ ಅಂತ. ನೋಡಿ ಇದರಲ್ಲೇ 1 ಮಾರ್ಕ್ 20 ಪ್ರಿಡಿಕ್ಟ್ ಮಾಡಿದೀವಿ, ಅದರಲ್ಲಿ ಒಂದು 10-15 ಬರುತ್ತೆ. ಅಂದ್ರೆ ಆ 3 ಕ್ವಶನ್ 3 ಮಾರ್ಕ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ. ಸೊ ಇದು 2 ಮಾರ್ಕ್ಸ್ 3 ಮಾರ್ಕ್ಸ್ ಬೋರ್ಡ್ ಪ್ರಿಡಿಕ್ಟ್ ಮಾಡಿ. ಹಲೋ ಎಲ್ರಿಗೂ ನಮಸ್ಕಾರ. ಈಗಾಗಲೇ ಬೋರ್ಡ್ ಎಕ್ಸಾಮ್ ಡೇಟು ಡಿಕ್ಲೇರ್ ಆಗಿದೆ. 12th ಎಕ್ಸಾಮಿನೇಷನ್ ಅಂದ್ರೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಈಗ ಸೆಕೆಂಡ್ PUCಯಲ್ಲಿ ಬೋರ್ಡ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ 1 ಮಾರ್ಕ್ 5 ಮಾರ್ಕ್ಸ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ. ಟೋಟಲ್ ಹಳೆ ಸಿಲೆಬಸ್ ಅಲ್ಲಿ 16 ಲೆಸನ್ ಇತ್ತು, ಈಗೆಲ್ಲ ಸ್ವಲ್ಪ ಡಿಡಕ್ಟ್ ಮಾಡಿದ್ದಾರೆ, ಒಂದು 3 ಡಿಡಕ್ಟ್ ಮಾಡಿದ್ದಾರೆ. ಸೊ ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಈ ವರ್ಷ ಬೋರ್ಡ್ಗೆ ಬರ್ಬೋದು. ನೋಡಿ ನಾನು ಹೇಳೋದೇನು ಅಂದ್ರೆ, ನೀವು 3 ಮಾರ್ಕ್ಸ್ಗೆ ಪ್ರಿಪೇರ್ ಆಗಿ, ಅದು 2 ಮಾರ್ಕ್ಸ್ಗೆ ಬಂದರೂ ಬರಿಬೋದು, 1 ಮಾರ್ಕ್ಗೆ ಬಂದರೂ ಬರಿಬೋದು. 3 ಮಾರ್ಕ್ಸ್ 5 ಮಾರ್ಕ್ಸ್ನೇ ಪ್ರಿಪೇರ್ ಆಗಿ. ಯಾಕೆ ಬೋರ್ಡಲ್ಲಿ ಕೆಲವರು ಮಾರ್ಕ್ಸ್ ಕಳ್ಕೊತಾರೆ ಅಂದರೆ, ನೀವು 2 ಮಾರ್ಕ್ಸ್ ಪ್ರಿಪೇರ್ ಆಗಿಬಿಟ್ಟಿರ್ತೀರಾ, ಅದನ್ನು 3 ಮಾರ್ಕ್ಸ್ ಕೇಳಿದ್ರೆ ಇನ್ನು 1-2 ಪಾಯಿಂಟ್ ಕಡಿಮೆ ಬರೆದು ಸೊ ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ 3 ಮಾರ್ಕ್ಸ್ನ ಪ್ರಿಪೇರ್ ಆಗೋಣ. ಫಸ್ಟು ವಿಂಡ್ ಪಾಲಿನೇಷನ್ ಅಂತ. ವಿಂಡ್ ಪಾಲಿನೇಷನ್ ಅಂದರೆ ಪಾಲಿನೇಷನ್ ಬೈ ವಿಂಡ್. ಸರ್ ಪಾಲಿನೇಷನ್ ಅಂದರೆ ಏನು ಸರ್? ಪೋಲನ್ ಗ್ರೈನ್ಸು ಮೇಲ್ ಫ್ಲವರಿಂದ ಫೀಮೇಲ್ ಫ್ಲವರಿಗೆ ಬಂದು ಬೀಳುವುದನ್ನ ಪಾಲಿನೇಷನ್ ಅಂತ ಕರಿತೀವಿ. ಪೋಲನ್ ಗ್ರೈನ್ಸು ಮೇಲ್ ಫ್ಲವರ್ ಇಂದ ಫೀಮೇಲ್ ಫ್ಲವರಿಗೆ ಬಂದು ಬೀಳುವುದನ್ನ ಪಾಲಿನೇಷನ್ ಅಂತ ಕರಿತೀವಿ. ವಿಂಡ್ ಪಾಲಿನೇಷನ್ ಅಂದ್ರೆ ಏನು ಸರ್? ಪೋಲನ್ ಗ್ರೈನು ಗಾಳಿಯ ಸಹಾಯದಿಂದ ಮೇಲ್ ಫ್ಲವರ್ ಇಂದ ಫೀಮೇಲ್ ಫ್ಲವರ್ಗೆ ಬಂದು ಬೀಳುತ್ತೆ. ಈಗ ಅಸ್ಯೂಮ್ ದಟ್ ಒಂದು ಗಿಡ ಇದೆ, ಅಲ್ಲಿ ಪೋಲನ್ ಗ್ರೈನ್ ಇದೆ, ಗಾಳಿ ಜೋರಾಗಿ ಬರುತ್ತೆ, ಆ ಪೋಲನ್ ಗ್ರೈನು ಗಾಳಿಯಲ್ಲಿ ಬಂದು ಇನ್ನೊಂದು ಗಿಡದಲ್ಲಿರೋ ಫೀಮೇಲ್ ಫ್ಲವರ್ ಅಲ್ಲಿ ಬಂದು ಪೋಲನ್ ಗ್ರೈನ್ ಬಂದು ಬೀಳುತ್ತೆ. ಸರ್ ಮೇಲ್ ಫ್ಲವರ್ ಅಂದ್ರೆ ಏನ್ ಸರ್? ಯಾವ ಫ್ಲವರ್ ಅಲ್ಲಿ ಬರೀ ಸ್ಟೆಮೆನ್ ಮಾತ್ರ ಇರುತ್ತೋ, ಕ್ಯಾಲಿಕ್ಸ್ ಕರೋಲಾ ಕಾಮನ್, ಸ್ಟೆಮೆನ್ ಮಾತ್ರ ಇರುತ್ತೋ ಅದು ಮೇಲ್ ಫ್ಲವರ್, ಪಿಸ್ಟಿಲ್ ಮಾತ್ರ ಇರುತ್ತೋ ಅದು ಫೀಮೇಲ್ ಫ್ಲವರ್, ಸ್ಟೆಮೆನ್ ಪಿಸ್ಟಿಲ್ ಎರಡೂ ಇದ್ರೆ ಅದು ಬೈಸೆಕ್ಷುವಲ್ ಫ್ಲವರ್, ಸ್ಟೆಮೆನ್ ಅಥವಾ ಪಿಸ್ಟಿಲ್ ಎರಡರಲ್ಲಿ ಒಂದಿದ್ದರೆ ಅದು ಯೂನಿಸೆಕ್ಷುವಲ್ ಫ್ಲವರ್. ಈಗ ಮೇಲ್ ಫ್ಲವರ್ ಇಂದ ಫೀಮೇಲ್ ಫ್ಲವರಿಗೆ ಪೋಲನ್ ಗ್ರೈನು ಗಾಳಿಯ ಸಹಾಯದಿಂದ ಬಂದು ಬಿದ್ದರೆ ವಿಂಡ್ ಪಾಲಿನೇಷನ್ ಅಂತೀವಿ. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಮೇಲ್ ಫ್ಲವರ್ ಟು ಫೀಮೇಲ್ ಫ್ಲವರ್ ವಿತ್ ದ ಹೆಲ್ಪ್ ಆಫ್ ವಿಂಡ್ ಇಸ್ ಕಾಲ್ಡ್ ವಿಂಡ್ ಪಾಲಿನೇಷನ್. ಈಗ ಈ ವಿಂಡ್ ಪಾಲಿನೇಷನ್ ಫೀಚರ್ಸ್ ಬರೀರಿ ಅಂತ ಕೇಳ್ತಾರೆ ಬೋರ್ಡ್ ಎಕ್ಸಾಮ್ಗೆ. ಏನಿದು? ಕ್ವೈಟ್ ಕಾಮನ್ ಇನ್ ಗ್ರಾಸಸ್. ಗ್ರಾಸಸ್ ಅಲ್ಲಿ ಸಹಜವಾಗಿ ವಿಂಡ್ ಪಾಲಿನೇಷನ್ ನಡೆಯುತ್ತೆ. ವಿಂಡ್ ಪಾಲಿನೇಷನ್ ಇಸ್ ಕ್ವೈಟ್ ಕಾಮನ್ ಇನ್ ಗ್ರಾಸಸ್. ವಿಂಡ್ ಪಾಲಿನೇಷನ್ ಇಸ್ ಕ್ವೈಟ್ ಕಾಮನ್ ಇನ್ ಗ್ರಾಸಸ್. 1 ಮಾರ್ಕ್ಗೂ ಕೇಳ್ತಾರೆ, MCQಗೂ ಕೇಳ್ತಾರೆ. ಮೋರ್ ಕಾಮನ್ ಅಮಾಂಗ್ ಏಬಯೋಟಿಕ್ ಪಾಲಿನೇಷನ್. ಸರ್ ಹಿಂಗಂದ್ರೆ ಏನ್ ಸರ್? ಬಯೋಟಿಕ್ ಅಂದ್ರೆ ಲಿವಿಂಗ್, ಏಬಯೋಟಿಕ್ ಅಂದ್ರೆ ನಾನ್ ಲಿವಿಂಗ್. ಸೊ ಮೋರ್ ಕಾಮನ್ ಏಬಯೋಟಿಕ್ ಪಾಲಿನೇಷನ್ ಯಾವುದು ಅಂದ್ರೆ ಅದು ವಿಂಡ್ ಪಾಲಿನೇಷನ್. ನೋಡಿ MCQ ಕೇಳಬಹುದು. ವಿಚ್ ಪಾಲಿನೇಷನ್ ಇಸ್ ಕ್ವೈಟ್ ಕಾಮನ್ ಇನ್ ಗ್ರಾಸಸ್? ವಿಂಡ್ ಪಾಲಿನೇಷನ್. ಮೋರ್ ಕಾಮನ್ ಅಮಾಂಗ್ ಏಬಯೋಟಿಕ್ ಪಾಲಿನೇಷನ್? ವಿಂಡ್ ಪಾಲಿನೇಷನ್. ಪೋಲನ್ ಗ್ರೈನ್ಸ್ ಆರ್ ಲೈಟ್ ಅಂಡ್ ನಾನ್ ಸ್ಟಿಕ್ಕಿ. ಪೋಲನ್ ಗ್ರೈನ್ಸ್ ಆರ್ ಲೈಟ್ ಅಂಡ್ ನಾನ್ ಸ್ಟಿಕ್ಕಿ. ಯಾಕೆ? ನೋಡಪ್ಪ, ಪೋಲನ್ ಗ್ರೈನು ಗಾಳಿಯಲ್ಲಿ ತೇಲಿಕೊಂಡು ಹೋಗಿ ಇನ್ನೊಂದು ಗಿಡದಲ್ಲಿ ಬೀಳಬೇಕು ಅಂದ್ರೆ ಪೋಲನ್ ಗ್ರೈನ್ಸ್ ಲೈಟ್ ಆಗಿರ್ಬೇಕು. ಹೆವಿ ಭಾರ ಇದ್ರೆ ಗಾಳಿಯಲ್ಲಿ ಹೆಂಗ್ ಹೋಗುತ್ತೆ? ಹೋಗಲ್ಲ. ಸ್ಟಿಕ್ಕಿ ಆಗಿದ್ರೆ ಅಂದ್ರೆ ಅಂಟಿಕೊಂಡಿದ್ರು ಹೋಗಲ್ಲ. ನಾನ್ ಸ್ಟಿಕ್ಕಿ ಅಂದ್ರೆ ಅಂಟಿಕೊಂಡಿರುವುದಿಲ್ಲ. ಸೊ ಲೈಟ್ ಅಂಡ್ ನಾನ್ ಸ್ಟಿಕ್ಕಿ ಇದ್ದಾಗ ಗಾಳಿಯಲ್ಲಿ ಈಸಿಯಾಗಿ ಪೋಲನ್ ಗ್ರೈನ್ಸ್ ಹೊರಟೋಗುತ್ತೆ. ಸೊ ಕ್ವೈಟ್ ಕಾಮನ್ ಇನ್ ಗ್ರಾಸಸ್, more common among abiotic pollination. Pollen grains are light and non-sticky, often possess
ವೆಲ್ ಎಕ್ಸ್ಪೋಸ್ ಸ್ಟೆಮೆನ್. ಇದು ಬಹಳ ಮುಖ್ಯ. ಯಾಕೆ ವೆಲ್ ಎಕ್ಸ್ಪೋಸ್ ಸ್ಟೆಮೆನ್ಸ್ ಇದೆ ನೋಡಿ, ಒಂದು ಗಿಡದಲ್ಲಿ ಸ್ಟೆಮೆನ್ ಇದೆ, ವೆಲ್ ಎಕ್ಸ್ಪೋಸ್ ಅಂದ್ರೆ ಅದು ಓಪನ್ ಆಗಿದೆ, ಪೋಲನ್ ಗ್ರೈನ್ ಇದೆ, ಗಾಳಿ ಬರುತ್ತೆ ಎತ್ಕೊಂಡು ಹೊರಟೋಗುತ್ತೆ. ಅಕಸ್ಮಾತ್ ಆ ಸ್ಟೆಮೆನ್ ಎಕ್ಸ್ಪೋಸ್ ಆಗದೆ ಕ್ಲೋಸ್ ಆಗಿದೆ ಅನ್ಕೊಳ್ಳಿ, ಎಷ್ಟು ಜೋರಾಗಿ ಗಾಳಿ ಬಂದ್ರು ಅದರಲ್ಲಿರೋ ಪೋಲನ್ ಗ್ರೈನ್ಸ್ ಇನ್ನೊಂದು ಕಡೆ ಹೋಗಲ್ಲ. ಸೊ ಆ ಕಾರಣಕ್ಕೆ ಸ್ಟೆಮೆನ್ಸ್ ವೆಲ್ ಎಕ್ಸ್ಪೋಸ್ ಆಗಿರುತ್ತೆ. ಲಾರ್ಜ್ ಆಫನ್ ಫೆದರಿ ಸ್ಟಿಗ್ಮಾ, ಆಫನ್ ಹ್ಯಾವ್ ಸಿಂಗಲ್ ಓವ್ಯೂಲ್. ಈ ವಿಂಡ್ ಪಾಲಿನೇಟೆಡ್ ಮಾಡೋ ಇದರಲ್ಲಿ ಸಿಂಗಲ್ ಓವ್ಯೂಲ್ ಇರುತ್ತೆ ನೋಡಿ, ಇವೆಲ್ಲ 1 ಮಾರ್ಕ್ ಕೂಡ ಆಗುತ್ತೆ. ನ್ಯೂಮರಸ್ ಫ್ಲವರ್ಸ್ ಆರ್ ಪ್ಯಾಕ್ಡ್ ಇನ್ ಟು ಇನ್ಫ್ಲೋರೆಸೆನ್ಸ್. ಹೂ ಗೊಂಚಲು ಫ್ಲವರ್ಸ್ ಎಲ್ಲ ಜೊತೆಲಿದ್ರೆ ಇನ್ಫ್ಲೋರೆಸೆನ್ಸ್ ಅಂತೀವಿ. ಕಾರ್ನ್ ಕ್ಯಾಬ್ ಅಂದ್ರೆ ಈ ಜೋಳ ಎಕ್ಸಾಂಪಲ್ ಇದಕ್ಕೆ ನೋಡಿ. ವಿಂಡ್ ಪಾಲಿನೇಷನ್ ಕ್ವೈಟ್ ಕಾಮನ್ ಇನ್ ಗ್ರಾಸಸ್, more common among abiotic pollination. Pollen grains are light and non-sticky, often have well exposed stamen, large often feathery stigma, often have single ovule in each ovary, numerous flowers packed into inflorescence. Example corn cab. ಇದು 3 marks, 2 marks ಕೇಳಿದ್ರು ಬರೀರಿ ನೋಡಿ. ಇದರಲ್ಲಿ 5-6 MCQ ಕೇಳಬಹುದು, ನೆಗ್ಲೆಕ್ಟ್ ಮಾಡಬೇಡಿ. 5-6 MCQ ಕೇಳಬಹುದು, ಕನ್ಫರ್ಮ್ ಆಗಿ ಕೇಳ್ತಾರೆ 5-6 MCQ. ನೆಕ್ಸ್ಟ್ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಹೌ ಇಟ್ ಈಸ್ ಅಚೀವ್ಡ್. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಏನು, ಅದನ್ನ ಹೇಗೆ ಸಾಧಿಸಬಹುದು ನೋಡಿ. ಮೇಜರ್ ಅಪ್ರೋಚ್ ಫಾರ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಏನ್ ಹಿಂಗಂದ್ರೆ, ಡಿಸೈರ್ಡ್ ಪೋಲನ್ ಗ್ರೈನ್, ಯಾವ ಪೋಲನ್ ಗ್ರೈನ್ ನ ಬೇಕೋ ಅದನ್ನ ತೆಗೆದುಕೊಂಡು ಹೋಗಿ ಪಾಲಿನೇಷನ್ ಮಾಡಿದರೆ ಅದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಈಗ ಗಾಳಿಯಲ್ಲೋ ಇನ್ನೊಂದ್ರಲ್ಲೋ ಯಾವ್ದು ಬಂದ್ರೆ ಅದಲ್ಲ, ಯಾವ ಪೋಲನ್ ಗ್ರೈನ್ ನ ಪಾಲಿನೇಟ್ ಮಾಡಬೇಕು ಅಂತ ಅಂದುಕೊಳ್ತೀವೋ ಅದನ್ನ ತೆಗೆದುಕೊಂಡು ಪಾಲಿನೇಷನ್ ಮಾಡಿಸೋದು. ಇದು 2 ಸ್ಟೆಪ್ ಅಲ್ಲಿ ನಡೆಯುತ್ತೆ. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಇಸ್ ಅಚೀವ್ಡ್ ಇನ್ 2 steps. ಎಮ್ಯಾಸ್ಕ್ಯುಲೇಷನ್ ಬ್ಯಾಗಿಂಗ್, ಎಮ್ಯಾಸ್ಕ್ಯುಲೇಷನ್ ಬ್ಯಾಗಿಂಗ್, ಎಮ್ಯಾಸ್ಕ್ಯುಲೇಷನ್ ಬ್ಯಾಗಿಂಗ್ ಅಂದ್ರೆ ನಾವೀಗ ಯಾವುದೋ ಒಂದು ಪೋಲನ್ ಗ್ರೈನ್ ತೆಗೆದುಕೊಂಡೋಗಿ ಇನ್ನೊಂದು ಫ್ಲವರ್ಗೆ ಹಾಕಬೇಕು ಅಂತ ಬಯಸ್ತೀವಿ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಅದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಅದು 2 ಸ್ಟೆಪ್ ಅಲ್ಲಿ ನಡೆಯುತ್ತೆ, ಎಮ್ಯಾಸ್ಕ್ಯುಲೇಷನ್ ಬ್ಯಾಗಿಂಗ್. ಈಗ ವಾಟ್ ಈಸ್ ಎಮ್ಯಾಸ್ಕ್ಯುಲೇಷನ್ 1 mark, ವಾಟ್ ಈಸ್ ಬ್ಯಾಗಿಂಗ್ ಅಗೈನ್ 1 mark. ವಾಟ್ ಈಸ್ ಎಮ್ಯಾಸ್ಕ್ಯುಲೇಷನ್, ರಿಮೂವಲ್ ಆಫ್ ಆಂಥರ್ ಫ್ರಮ್ ದ ಫ್ಲವರ್ ಬಡ್ before anther dies using a pair of forceps if the female parent bears bisexual flower. ನೋಡಿ, ನಾನು ಯಾವುದೋ ಒಂದು ಗಿಡದಿಂದ ಒಂದು ಪೋಲನ್ ಗ್ರೈನ್ ಎತ್ಕೊಂಡೋಗಿ ಇನ್ನೊಂದು ಗಿಡಕ್ಕೆ ಹಾಕಬೇಕು ಅಂತ ಬಯಸ್ತೀನಿ. ಈಗ ಆ ಗಿಡದಲ್ಲಿ ಬೈಸೆಕ್ಸುವಲ್ ಫ್ಲವರ್ ಇರುತ್ತೆ ಅನ್ಕೊಳ್ಳೋಣ. ಬೈಸೆಕ್ಸುವಲ್ ಫ್ಲವರ್ ಇದ್ರೆ ಆ ಗಿಡದ ಪೋಲನ್ ಗ್ರೈನು ಎಲ್ಲಾದ್ರೂ ಆ ಗಿಡಕ್ಕೆ ಬಿದ್ದು ಫರ್ಟಿಲೈಸ್ ಆಗ್ಬಿಡ್ಬೋದಲ್ಲ. ಸೊ ಆಗಬಾರ್ದು ಅಂತ ಅಲ್ಲೇನು ಮಾಡ್ತಾರೆ, ನಾವು ತೆಗೆದುಕೊಂಡು ಹೋಗಿ ಹಾಕುವ ಗಿಡದಲ್ಲಿ ಬೈಸೆಕ್ಸುವಲ್ ಫ್ಲವರ್ ಇದ್ರೆ ಅದರಲ್ಲಿ ಆಂಥರ್ ತೆಗೆದಾಕ್ತಾರೆ. ಯಾಕೆ, ಆ ಫ್ಲವರಿನ ಪೋಲನ್ ಗ್ರೈನು ಅದಕ್ಕೆ ಬೀಳದಿರಲಿ ಅಂತ. ಸೊ ರಿಮೂವಲ್ ಆಫ್ ಆಂಥರ್ ಫ್ರಮ್ ದ ಫ್ಲವರ್ ಬಡ್ ಬಿಫೋರ್ ಆಂಥರ್ ಡೈಸಸ್ ಯೂಸಿಂಗ್ ಎ ಪೇರ್ ಆಫ್ ಫೋರ್ಸೆಪ್ಸ್ ಇಫ್ ದ ಫೀಮೇಲ್ ಪ್ಯಾರೆಂಟ್ ಬಿಯರ್ಸ್ ಬೈಸೆಕ್ಸುವಲ್ ಫ್ಲವರ್. ಈಗ ಆಂಥರ್ನ ಕಟ್ ಮಾಡಿ ತೆಗಿತೀವಿ. ಇದರಿಂದ ಏನಾಗುತ್ತೆ, ನಾವು ತೆಗೆದುಕೊಂಡು ಹೋಗಿ ಹಾಕುವ ಪೋಲನ್ ಗ್ರೈನೇ ಪಾಲಿನೇಷನ್ ಆಗುತ್ತೆ, ಆ ಫ್ಲವರ್ದು ಬೀಳಲ್ಲ. ಇದು ಎಮ್ಯಾಸ್ಕ್ಯುಲೇಷನ್. ಈಗ ನಾವು ತೆಗೆದುಕೊಂಡೋಗಿ ಪೋಲನ್ ಗ್ರೈನ್ ಅದರೊಳಗೆ ಹಾಕಿದ್ವಿ. 2ನೇ ಸ್ಟೆಪ್ ಏನು, ಇಲ್ಲಿ 2ನೇ ಸ್ಟೆಪ್ ಏನು ಬರುತ್ತೆ, ಸಿ 2ನೇ ಸ್ಟೆಪ್ ನಿಮಗೆ ಗೊತ್ತಿರಬೇಕು. ಈಗ ನಾನು ತಗೊಂಡೋಗಿ ಒಂದು ಪೋಲನ್ ಗ್ರೈನ್ನ ಅದ್ರೊಳಗೆ ಹಾಕಿದ್ವಿ. ಈಗ ಮತ್ತೆ ಗಾಳಿಯಲ್ಲಿ ಇನ್ಯಾವುದಾದ್ರೂ ಪೋಲನ್ ಗ್ರೈನ್ ಬಂದ್ಬಿಟ್ರೆ, ಅಕಸ್ಮಾತ್ ಆ ಗಿಡದಲ್ಲಿರೋ ಪೋಲನ್ ಗ್ರೈನ್ ಬಿದ್ದೋಗ್ಬಿಟ್ರೆ, ಸೊ ನಾವು ಡಿಸೈರ್ಡ್ ಪೋಲನ್ ಗ್ರೈನ್ ಇಂದಾನೆ ಪಾಲಿನೇಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಈಗ ಎತ್ಕೊಂಡೋಗಿ ಪೋಲನ್ ಗ್ರೈನ್ ಹಾಕಿದ್ವಿ, ಮತ್ಯಾವ ಪೋಲನ್ ಗ್ರೈನ್ ಬೀಳದಿರಲಿ ಅಂತ ಅದನ್ನ ಬ್ಯಾಗಿಂಗ್ ಮಾಡ್ತೀವಿ. ಎಮ್ಯಾಸ್ಕ್ಯುಲೇಟೆಡ್ ಫ್ಲವರ್ಸ್ ಆರ್ ಕವರ್ಡ್ ವಿತ್ ಬ್ಯಾಗ್ ಆಫ್ ಸೂಟಬಲ್ ಸೈಜ್. ಬ್ಯಾಗ್ ಈಸ್ ಮೇಡ್ ಅಪ್ ಆಫ್ ಬಟರ್ ಪೇಪರ್ ಟು ಪ್ರಿವೆಂಟ್ ಕಂಟ್ಯಾಮಿನೇಷನ್ ಆಫ್ ಇಟ್ ಸ್ಟಿಗ್ಮಾ ವಿತ್ ಅನ್ವಾಂಟೆಡ್ ಪೋಲನ್. ವೆರಿ ಸಿಂಪಲ್.
ನಾವು ಬಯಸಿದ ಪೋಲನ್ ಗ್ರೈನ್ನ ತೆಗೆದುಕೊಂಡು ಹೋಗಿ ಬಯಸಿದ ಫ್ಲವರಿಗೆ ಹಾಕಿ ಪಾಲಿನೇಷನ್ ಮಾಡುವುದೇ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಅದು 2 ಹಂತದಲ್ಲಿ ಮಾಡ್ತೀವಿ. ಒಂದು ಎಮ್ಯಾಸ್ಕ್ಯುಲೇಷನ್, ಒಂದು ಬ್ಯಾಗಿಂಗ್. ಎಮ್ಯಾಸ್ಕ್ಯುಲೇಷನ್ ಅಂದರೆ ಬೈಸೆಕ್ಷುವಲ್ ಫ್ಲವರಲ್ಲಿ ಆಂಥರ್ನ ತೆಗೆದು ಹಾಕುವುದು, ಏಕೆಂದರೆ ಅದರಲ್ಲಿರೋ ಪೋಲನ್ ಗ್ರೈನ್ ಅದಕ್ಕೆ ಬೀಳದಿರಲಿ ಅಂತ. ಈಗ ಹೋಗಿ ಪೋಲನ್ ಗ್ರೈನ್ ಈಗ ಹಾಕಿದ್ವಿ, ಮತ್ಯಾವುದೋ ಪೋಲನ್ ಗ್ರೈನ್ ಬೀಳದಿರಲಿ ಅಂತ ಬ್ಯಾಗಿಂದ ಹಾಕಿ ಕವರ್ ಮಾಡ್ತೀವಿ, ಅದೇ ಬ್ಯಾಗಿಂಗ್. ಇದು 2ನೇ 3 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಮತ್ತೆ 3ನೇದು, ಆಕ್ಚುಲಿ ಈಗ ನಾನು ಲಾಸ್ಟ್ ಇಯರ್ ಪೇಪರ್ ನೋಡಿ ನಾವು ಪ್ರಿಡಿಕ್ಟ್ ಮಾಡ್ತಾ ಬರ್ತಿದ್ದೀವಿ ತಮ್ಮ. ಈಗ ನಿಮಗೆ ನೀಟಾಗಿ ಗೊತ್ತಿರಬೇಕು, ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಆಲ್ಬ್ಯುಮಿನಸ್ ಸೀಡ್ಸ್ ಅಂಡ್ ನಾನ್ ಆಲ್ಬ್ಯುಮಿನಸ್ ಸೀಡ್ಸ್. ಯಾವ ಸೀಡ್ಸ್ ಅಲ್ಲಿ ಎಂಡೋಸ್ಪರ್ಮ್ ಇರುತ್ತದೋ, ಸ್ವಲ್ಪ ಎಂಡೋಸ್ಪರ್ಮ್ ಉಳಿಸಿಕೊಂಡಿರುತ್ತದೋ ಅದು ಆಲ್ಬ್ಯುಮಿನಸ್ ಸೀಡ್ಸ್. ಯಾವ ಸೀಡ್ಸ್ ಅಲ್ಲಿ ಎಂಡೋಸ್ಪರ್ಮ್ ಇರುವುದಿಲ್ಲವೋ ಅದು ನಾನ್ ಆಲ್ಬ್ಯುಮಿನಸ್ ಸೀಡ್ಸ್. ಆಲ್ಬ್ಯುಮಿನಸ್ ಸೀಡ್ಸ್ ರಿಟೈನ್ ಪಾರ್ಟ್ ಆಫ್ ಎಂಡೋಸ್ಪರ್ಮ್, ಏಕೆಂದರೆ ನಾಟ್ ಕಂಪ್ಲೀಟ್ಲಿ ಯೂಸ್ಡ್ ಅಪ್ ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್. ಯಾಕೆ ಸ್ವಲ್ಪ ಎಂಡೋಸ್ಪರ್ಮ್ ಉಳಿದಿರುತ್ತದೆಂದರೆ ಅದು ಎಂಬ್ರಿಯೋ ಡೆವಲಪ್ಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಬಳಸಿರುವುದಿಲ್ಲ, ಅದು ಆಲ್ಬ್ಯುಮಿನಸ್ ಸೀಡ್ಸ್. ಆಲ್ಬ್ಯುಮಿನಸ್ ಸೀಡ್ಸ್ ರಿಟೈನ್ ಪಾರ್ಟ್ ಆಫ್ ಎಂಡೋಸ್ಪರ್ಮ್. ಆಲ್ಬ್ಯುಮಿನಸ್ ಸೀಡ್ಸ್ ನಾಟ್ ಕಂಪ್ಲೀಟ್ಲಿ ಯೂಸ್ಡ್ ಅಪ್ ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್. ಅದೇ ನಾನ್ ಆಲ್ಬ್ಯುಮಿನಸ್ ಸೀಡ್ಸ್ ಅಲ್ಲಿ ನೋ ರೆಸಿಡಿಯಲ್ ಎಂಡೋಸ್ಪರ್ಮ್, ಎಂಡೋಸ್ಪರ್ಮ್ ಇರೋದೇ ಇಲ್ಲ. ಯಾಕೆ? ಕಂಪ್ಲೀಟ್ಲಿ ಕನ್ಸ್ಯೂಮ್ ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್. ಇದು ಬಹಳ ಮುಖ್ಯ. ಆಲ್ಬ್ಯುಮಿನಸ್ ಸೀಡ್ಸ್ ನಾಟ್ ಕಂಪ್ಲೀಟ್ಲಿ ಯೂಸ್ಡ್ ಅಪ್ ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್, ಪಾರ್ಟ್ ಆಫ್ ದ ಎಂಡೋಸ್ಪರ್ಮ್, ಅಂಡ್ ನಾನ್ ಆಲ್ಬ್ಯುಮಿನಸ್ ಸೀಡ್ಸ್ ದೇ ಕಂಪ್ಲೀಟ್ಲಿ ಕನ್ಸ್ಯೂಮ್ ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್. ಈಗ ಎಕ್ಸಾಂಪಲ್ ಕೇಳ್ತಾರೆ, wheat, maize, barley, castor, albuminous seeds example. Pea, groundnut are example for non-albuminous seeds. ನೋಡಿ, albuminous seeds retain part of endosperm, not completely used up during embryo development. Example, wheat, maize, barley, castor. Non-albuminous seeds, no residual. Residual ಅಂದ್ರೆ ಉಳಿದಿರುವುದು, ಉಳಿದೇ ಇಲ್ಲ. No residual endosperm, completely consumed during embryo development. Pea ಮತ್ತೆ groundnut example. ಈಗ 3 ಮಾರ್ಕ್ಸ್ ಕ್ವಶನ್ ಪ್ರಿಡಿಕ್ಟ್ ಮಾಡಿದ್ವಿ. 3 ಮಾರ್ಕ್ಸ್ ಕ್ವಶನ್ ನಾವು ಪ್ರಿಡಿಕ್ಟ್ ಮಾಡಿದ್ವಿ. ಅದಾದ್ಮೇಲೆ ಈಗ 1 ಲೈನ್ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು, ಒಂದು 8-10 ಮಾರ್ಕ್ಸ್ ಅಂತೂ ಕೇಳ್ತಾರೆ. ಈಗ ನಿಮ್ಗೆಲ್ಲ ಪೋಲನ್ ಗ್ರೈನ್ ಗೊತ್ತಿರ್ಬೋದು. ಪೋಲನ್ ಗ್ರೈನ್ ನೋಡಿ, ಇದು ಫಿಲ್ ಇನ್ ದ ಬ್ಲಾಂಕ್ಸು ಮತ್ತೆ MCQಗೆ ಆಗುತ್ತೆ. ನೋಡಿ, ಪೋಲನ್ ಗ್ರೈನ್ ಅಲ್ಲಿ 2 ಲೇಯರ್ ಇರುತ್ತೆ. ಪೋಲನ್ ಗ್ರೈನ್ ಅಲ್ಲಿ 2 ಲೇಯರ್ ಇರುತ್ತೆ. ಔಟರ್ ಲೇಯರ್ನ ಎಕ್ಸೈನ್ ಅಂತ ಕರಿತೀವಿ. ಔಟರ್ ಲೇಯರ್ನ ಎಕ್ಸೈನ್ ಅಂತ ಕರಿತೀವಿ. ಇನ್ನರ್ ಲೇಯರ್ನ ಇಂಟೈನ್ ಅಂತ ಕರಿತೀವಿ. ಪೋಲನ್ ಗ್ರೈನು ಸ್ಪೆರಿಕಲ್ ಆಗಿರುತ್ತೆ. ಔಟರ್ ಲೇಯರ್ನ ಎಕ್ಸೈನ್ ಅಂತ ಕರಿತೀವಿ, ಇನ್ನರ್ ಲೇಯರ್ನ ಇಂಟೈನ್ ಅಂತ ಕರಿತೀವಿ. ನೋಡಿ, ವಾಟ್ ಈಸ್ ಎಕ್ಸೈನ್ ಅಂತಾರೆ. ಎಕ್ಸೈನ್ ಇಸ್ ದ ಔಟರ್ ಲೇಯರ್ ಆಫ್ ದ ಪೋಲನ್ ಗ್ರೈನ್ ಮೇಡ್ ಅಪ್ ಆಫ್ ಸ್ಪೋರೋಫೋಲನಿನ್. ಇದು ಬಹಳ ಮುಖ್ಯ. ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಫೋಲನಿನ್. ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಫೋಲನಿನ್. ಎಕ್ಸೈನ್ ಇಸ್ ದ ಔಟರ್ ಲೇಯರ್ ಆಫ್ ದ ಪೋಲನ್ ಗ್ರೈನ್ ಮೇಡ್ ಅಪ್ ಆಫ್ ಸ್ಪೋರೋಫೋಲನಿನ್. ಈಗ ಈ ಒಳಗಡೆ ಇಂಟೈನ್ ಇರುತ್ತೆ. ಇಂಟೈನ್ ಇಸ್ ದ ಇನ್ನರ್ ಲೇಯರ್ ಆಫ್ ಪೋಲನ್ ಗ್ರೈನ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಎಕ್ಸ್ಪೆಕ್ಟೆಡ್ ಮಗ, ಈ ಕೆಮಿಕಲ್ ಕೇಳ್ತಾರೆ ಯಾವ್ದಿರುತ್ತೆ ಅಂತ. ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಫೋಲನಿನ್. ಇಂಟೈನ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಈಗ ನೋಡಿ, ಎಕ್ಸೈನ್ ಇದು ನೀಟ್ ಕೂಡ ಆಗುತ್ತೆ ಈ ಕ್ವಶನ್. ನೀಟ್ಗೆ ಈ ವರ್ಷ ಪ್ರಿಡಿಕ್ಟ್ ಮಾಡ್ತಿದ್ದೀನಿ ಈ ಲೈನ್ನ ನೀಟ್ಗೆ. ಎಕ್ಸೈನ್ ಎಕ್ಸಿಬಿಟ್ಸ್ ಫ್ಯಾಸಿನೇಟಿಂಗ್ ಅರ್ರೇ ಆಫ್ ಪ್ಯಾಟರ್ನ್ ಅಂಡ್ ಡಿಸೈನ್. ತುಂಬಾ ಬೇರೆ ಬೇರೆ ತುಂಬಾ ಅದ್ಭುತವಾದ ಪ್ಯಾಟರ್ನ್ ಅಂಡ್ ಡಿಸೈನ್ ನ ಎಕ್ಸೈನ್ ಎಕ್ಸಿಬಿಟ್ ಮಾಡುತ್ತೆ. ಮಗ, ಪೋಲನ್ ಗ್ರೈನ್ ಅಲ್ಲಿ 2 ಲೇಯರು, ಔಟರ್ ಲೇಯರು ಎಕ್ಸೈನು, ಇನ್ನರ್ ಲೇಯರು ಇಂಟೈನು. ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಫೋಲಿನ್, ಇಂಟೈನ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಎಕ್ಸೈನ್ ಎಕ್ಸಿಬಿಟ್ಸ್ ಫ್ಯಾಸಿನೇಟಿಂಗ್ ಅರ್ರೇ ಆಫ್ ಪ್ಯಾಟರ್ನ್ ಅಂಡ್ ಡಿಸೈನ್. Pollen grain shed a 2-celled stage in around 60% of the angiosperm.
60% ಎಂಜಿಯೋಸ್ಪರ್ಮ್ಸ್ ಅಲ್ಲಿ 60% ಎಂಜಿಯೋಸ್ಪರ್ಮ್ಸ್ ಅಲ್ಲಿ 60% ಎಂಜಿಯೋಸ್ಪರ್ಮ್ಸ್ ಅಲ್ಲಿ ಪೋಲನ್ ಗ್ರೈನು ಟೂ ಸೆಲ್ಡ್ ಸ್ಟೇಜ್ ಅಲ್ಲೇ ಶೆಡ್ ಆಗುತ್ತೆ. ಪೋಲನ್ ಗ್ರೈನ್ ವಿಯಬಿಲಿಟಿ ಡಿಪೆಂಡ್ಸ್ ಆನ್ ಅದೆಷ್ಟೊತ್ತಿರುತ್ತೆ ಅನ್ನೋದು ನೋಡಿ ಪ್ರಿವೇಲಿಂಗ್ ಟೆಂಪರೇಚರ್ ಹ್ಯೂಮಿಡಿಟಿ ಮೇಲೆ ಡಿಸೈಡ್ ಆಗುತ್ತೆ. ಪೋಲನ್ ಗ್ರೈನ್ ಎಷ್ಟೊತ್ತಿರಬಲ್ಲದು ಅನ್ನೋದು ಟೆಂಪರೇಚರ್ ಮೇಲೆ ಹ್ಯೂಮಿಡಿಟಿ ಮೇಲೆ ಡಿಸೈಡ್ ಆಗುತ್ತೆ. ನೋಡ್ ಮಗ, ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಫೋಲಿನ್, ಇಂಟೈನ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಫ್ಯಾಸಿನೇಟಿಂಗ್ ಅರೇ ಆಫ್ ಪ್ಯಾಟರ್ನ್ ಅಂಡ್ ಡಿಸೈನ್ ಎಕ್ಸಿಬಿಟೆಡ್ ಬೈ ಎಕ್ಸೈನ್. ಟೂ ಸೆಲ್ಡ್ ಸ್ಟೇಜ್ ಅಲ್ಲಿ 60% ಎಂಜಿಯೋಸ್ಪರ್ಮ್ ಶೆಡ್ ಆಗುತ್ತೆ. ಪೋಲನ್ ಗ್ರೈನ್ ವಿಯಬಿಲಿಟಿ ಅದು ಪ್ರಿವೇಲಿಂಗ್ ಟೆಂಪರೇಚರ್ ಮೇಲೆ ಮತ್ತೆ ಹ್ಯೂಮಿಡಿಟಿ ಮೇಲೆ ಡಿಸೈಡ್ ಆಗುತ್ತೆ. ಹ್ಯೂಮಿಡಿಟಿ ಮೇಲೆ ನೋಡಿ, ಪೋಲನ್ ಗ್ರೈನ್ ಲೂಸ್ ವಿಯಬಿಲಿಟಿ ವಿತ್ ಇನ್ 30 minutes ಇನ್. ಇದು ಬಹಳ ಎಕ್ಸ್ಪೆಕ್ಟೆಡ್, ಈ ಸಲ MCQ ಎಕ್ಸ್ಪೆಕ್ಟ್ ಮಾಡಿ, ಬೋರ್ಡ್ ಅಲ್ಲೂ ಅಷ್ಟೇ. ಪೋಲನ್ ಗ್ರೈನ್ ಲೂಸ್ ವಿಯಬಿಲಿಟಿ ವಿತ್ ಇನ್ 30 minutes ಇನ್ ರೈಸ್ ಅಂಡ್ ವೀಟ್. ರೈಸ್ ಮತ್ತೆ ವೀಟ್ ಅಲ್ಲಿ ವಿತ್ ಇನ್ 30 minutes ಒಳಗಡೆ ತನ್ನ ವಿಯಬಿಲಿಟಿನ ಅದು ಕಳೆದುಕೊಳ್ಳುತ್ತದೆ. ವಿತ್ ಇನ್ 30 minutes ಅಲ್ಲಿ ತನ್ನ ವಿಯಬಿಲಿಟಿನ ಕಳೆದುಕೊಳ್ಳುವುದು ರೈಸ್ ಮತ್ತೆ ವೀಟ್ ಅಲ್ಲಿ. ಪೋಲನ್ ಗ್ರೈನ್ ಮೇಂಟೈನ್ ವಿಯಬಿಲಿಟಿ ಫಾರ್ ಮಂತ್ಸ್. ಇವೆಲ್ಲ ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಹಾಕ್ತಾರೆ. ರೊಸೇಸಿಯಾ, ಲೆಗ್ಯುಮಿನೇಸಿಯಾ, ಸೊಲನೇಸಿಯಾ ಅಲ್ಲಿ ಪೋಲನ್ ಗ್ರೈನ್ ಮೇಂಟೈನ್ ವಿಯಬಿಲಿಟಿ ಫಾರ್ ಮಂತ್ಸ್. Pollen grain stored in liquid nitrogen at -196 degrees Celsius. ಇದನ್ನ ಕ್ರಯೋಪ್ರಿಸರ್ವೇಷನ್ ಅಂತೀವಿ. ಕ್ರಯೋಪ್ರಿಸರ್ವೇಷನ್ ಇದನ್ನ ಟೆಕ್ನಿಕಲ್ ಟರ್ಮ್ ಕ್ರಯೋಪ್ರಿಸರ್ವೇಷನ್. ಸ್ಟೋರಿಂಗ್ ಮೆಟೀರಿಯಲ್ಸ್ ಇನ್ ಲಿಕ್ವಿಡ್ ನೈಟ್ರೋಜನ್ ಅಟ್ -196 degrees Celsius is called ಕ್ರಯೋಪ್ರಿಸರ್ವೇಷನ್. ಅದು ಕ್ರಯೋಪ್ರಿಸರ್ವೇಷನ್. ಬೇಸಲ್ ಪಾರ್ಟ್ ಆಫ್ ದ ಓವರಿ ಇಸ್ ಕಾಲ್ಡ್ ಚಲಾಜಾ. ಬೇಸಲ್ ಪಾರ್ಟ್ ಆಫ್ ದ ಓವರಿನ ಏನಂತ ಕರಿತೀವಿ? ಚಲಾಜಾ ಅಂತ ಕರಿತೀವಿ. ಎಗ್ ಆಪರೇಟರ್ಸ್ ಅಲ್ಲಿ ನೋಡಿ, ಹಿಂಗ್ ನೆನ್ಪಿಟ್ಕೋಬೇಕಿದು. ಎಗ್ ಆಪರೇಟರ್ಸ್ ನೋಡಿ, 2 G ಇದೆ. 2 synergids 1 egg cell. 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 ಇದು ಹಿಂಗ್ ನೆನ್ಪಿಟ್ಕೋಬೇಕು. ಈಗ ಇದು ಬಹಳ ನೋಡಿ, ಇದು ನೆಗ್ಲೆಕ್ಟ್ ಮಾಡಬೇಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ಬೋದು. ಎಗ್ ಆಪರೇಟರ್ಸ್ ಕನ್ಸಿಸ್ಟ್ ಆಫ್ 2 synergids and 1 egg cell. Synergids have special cellular thickenings at the microfill tip called filiform apparatus. 1 mark. What is filiform apparatus? ಈ synergids ಅಲ್ಲಿ ಸೆಲ್ಯುಲಾರ್ ಥಿಕ್ಕನಿಂಗ್ ಇರುತ್ತೆ, ಸ್ವಲ್ಪ ದಪ್ಪದಾಗಿರುತ್ತೆ. ಅದನ್ನ ಫಿಲಿಫಾರ್ಮ್ ಆಪರೇಟಸ್ ಅಂತ ಕರಿತೀವಿ. ವಾಟ್ ಈಸ್ ದ ಫಂಕ್ಷನ್ ಆಫ್ ಫಿಲಿಫಾರ್ಮ್ ಆಪರೇಟಸ್ ಅಂತಾರೆ. ಇದು ನೀಟ್ಗೂ ಆಗುತ್ತೆ. ಫಿಲಿಫಾರ್ಮ್ ಆಪರೇಟಸ್ ಗೈಡ್ ಪೋಲನ್ ಟ್ಯೂಬ್ ಇಂಟು ಸಿನರ್ಜಿಡ್ಸ್. ಪೋಲನ್ ಟ್ಯೂಬು ಮೇಲ್ ಗೆಮೆಟ್ನ ತೆಗೆದುಕೊಂಡು ಹೋಗುವಾಗ ಅದಕ್ಕೆ ಇದು ದಾರಿ ತೋರಿಸುತ್ತದೆ ಅಥವಾ ಹೋಗಲು ಸಹಾಯ ಮಾಡುತ್ತದೆ. ಫಿಲಿಫಾರ್ಮ್ ಆಪರೇಟಸ್ ಗೈಡ್ ಪೋಲನ್ ಟ್ಯೂಬ್ ಇಂಟು ಸಿನರ್ಜಿಡ್ಸ್. ಫಿಲಿಫಾರ್ಮ್ ಆಪರೇಟಸ್ ಗೈಡ್ ಪೋಲನ್ ಟ್ಯೂಬ್ ಇಂಟು ಸಿನರ್ಜಿಡ್ಸ್. Embryo sac at maturity 8 nucleate 7 celled. 8 nucleated 7 celled. ಇದು ಬಹಳ ಮುಖ್ಯ ನೋಡಿ. ಇದು ಇಂಪಾರ್ಟೆಂಟ್. ಇದು ಎರಡು ಸಬ್ ಕ್ವಶನ್, ನೆಗ್ಲೆಕ್ಟ್ ಮಾಡಬೇಡಿ. ವಾಟರ್ ಪಾಲಿನೇಟೆಡ್ ಪ್ಲಾಂಟ್ಸ್ ಯಾವುದು ಅಂದ್ರೆ ವ್ಯಾಲಿಸ್ನೇರಿಯಾ ಹೈಡ್ರಿಲ್ಲಾ. ವಾಟರ್ ಪಾಲಿನೇಟೆಡ್ ಪ್ಲಾಂಟ್ಸ್ ಯಾವುದು ಅಂದ್ರೆ ವ್ಯಾಲಿಸ್ನೇರಿಯಾ ಹೈಡ್ರಿಲ್ಲಾ. ಆದ್ರೆ ನೀವೆಲ್ಲ ಕನ್ಫ್ಯೂಸ್ ಆಗ್ತೀರಾ. ಈ ವಾಟರ್ ಹಯಸಿಂತ್ ಅಲ್ಲಿ ವಾಟರ್ ಇದೆ, ವಾಟರ್ ಲಿಲ್ಲಿಯಲ್ಲೂ ವಾಟರ್ ಇದೆ, ಆದ್ರೆ ಅದು ವಾಟರ್ ಇಂದ ಪಾಲಿನೇಟ್ ಆಗಲ್ಲ, ವಿಂಡ್ ಅಥವಾ ಇನ್ಸೆಕ್ಟ್ ಇಂದ ಆಗುತ್ತೆ. ಹುಷಾರು. ವಾಟರ್ ಹಯಸಿಂತ್ ಈಸ್ ನಾಟ್ ಪಾಲಿನೇಟೆಡ್ ಬೈ ವಾಟರ್, ಇಟ್ ಈಸ್ ಪಾಲಿನೇಟೆಡ್ ಬೈ ವಿಂಡ್ ಆರ್ ಇನ್ಸೆಕ್ಟ್. ವಾಟರ್ ಲಿಲ್ಲಿ ಈಸ್ ನಾಟ್ ಪಾಲಿನೇಟೆಡ್ ಬೈ ವಾಟರ್, ಇಟ್ ಈಸ್ ಪಾಲಿನೇಟೆಡ್ ಬೈ ವಿಂಡ್ ಆರ್ ಇನ್ಸೆಕ್ಟ್ಸ್. ನೋಡ್ ಮಗ, ವಾಟರ್ ಪಾಲಿನೇಟೆಡ್ ಪ್ಲಾಂಟ್ಸ್ ಗೆ 2 ಎಕ್ಸಾಂಪಲ್ ವ್ಯಾಲಿಸ್ನೇರಿಯಾ ಹೈಡ್ರಿಲ್ಲಾ. ವಿಂಡ್ ಆರ್ ಇನ್ಸೆಕ್ಟ್ ಪಾಲಿನೇಟೆಡ್ ಗೆ 2 ಎಕ್ಸಾಂಪಲ್ ವಾಟರ್ ಹಯಸಿಂತ್ ಮತ್ತೆ ವಾಟರ್ ಲಿಲ್ಲಿ. ರೆಸಿಡಿಯಲ್ ಅಂಡ್ ಪರ್ಸಿಸ್ಟೆಂಟ್ ನ್ಯೂಸೆಲಸ್ ಈಸ್ ಕಾಲ್ಡ್ ಪೆರಿಸ್ಪರ್ಮ್. ಪೆರಿಸ್ಪರ್ಮ್, ರೆಸಿಡಿಯಲ್ ಅಂಡ್ ಪರ್ಸಿಸ್ಟೆಂಟ್ ನ್ಯೂಸೆಲಸ್ ಈಸ್ ಕಾಲ್ಡ್ ಪೆರಿಸ್ಪರ್ಮ್. ಬ್ಲಾಕ್ ಪೆಪ್ಪರ್ ಅಂಡ್ ಬೀಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಪೆರಿಸ್ಪರ್ಮ್. ಬ್ಲಾಕ್ ಪೆಪ್ಪರ್ ಆರ್ ಬೀಟ್ ಇವೆರಡು ಪೆರಿಸ್ಪರ್ಮ್ಗೆ
ಎಕ್ಸಾಂಪಲ್. ಪೆರಿಸ್ಪರ್ಮ್ಗೆ ಎಕ್ಸಾಂಪಲ್. ನೋಡಿ ಇದರಲ್ಲಿ 20 ಕ್ವಶನ್ 1 ಮಾರ್ಕ್, ಫಿಲ್ ಇನ್ ದ ಬ್ಲಾಂಕ್ಸ್ ಬಂದೇ ಬರ್ಬೇಕು. ಇನ್ ಯಾವ್ದ್ರಿಂದ ಬರುತ್ತೆ ಹೇಳಿ? ಗಾವಾ, ಆರೆಂಜ್, ಮ್ಯಾಂಗೋ ಆರ್ ಕಾಲ್ಡ್ ಫ್ಲೆಶಿ ಫ್ರೂಟ್ಸ್. ಫ್ಲೆಶಿ ಫ್ರೂಟ್ಸ್ ಎಕ್ಸಾಂಪಲ್ ಕೊಡಿ ಅಂತಾರೆ. ಗಾವಾ, ಆರೆಂಜ್, ಮ್ಯಾಂಗೋ ಆರ್ ಕಾಲ್ಡ್ ಎಕ್ಸಾಂಪಲ್ಸ್ ಆಫ್ ಫ್ಲೆಶಿ ಫ್ರೂಟ್ಸ್. ಗ್ರೌಂಡ್ ನಟ್ ಅಂಡ್ ಮಸ್ಟರ್ಡ್ ಆರ್ ಡ್ರೈ ಫ್ರೂಟ್ಸ್. ನೋಡಿ ಗಾವಾ, ಆರೆಂಜ್, ಮ್ಯಾಂಗೋ ಆರ್ ಎಕ್ಸಾಂಪಲ್ಸ್ ಫಾರ್ ಫ್ಲೆಶಿ ಫ್ರೂಟ್ಸ್. ಫ್ಲೆಶಿ ಫ್ರೂಟ್ಸ್ ಯಾವುದು ಅಂದ್ರೆ ಗಾವಾ, ಆರೆಂಜ್, ಮ್ಯಾಂಗೋ. ಡ್ರೈ ಫ್ರೂಟ್ಸ್ ಯಾವುದು ಅಂದ್ರೆ ಗ್ರೌಂಡ್ ನಟ್ ಅಂಡ್ ಮಸ್ಟರ್ಡ್ ಆರ್ ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸ್. ಈಗ ಫ್ರೂಟ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್. ಪಾರ್ಥನೋಕರ್ಪಿಕ್ ಫ್ರೂಟ್ ಅಂದ್ರೆ ಈಗ ಬನಾನಾ ಅಲ್ಲಿ ಸೀಡ್ಸ್ ಇರಲ್ಲ. ಸೊ ಫ್ರೂಟ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್, ದೇ ಆರ್ ಕಾಲ್ಡ್ ಪಾರ್ಥನೋಕರ್ಪಿ. ದೇ ಆರ್ ಸೀಡ್ಲೆಸ್. ಸೀಡ್ಸ್ ಇರಲ್ಲ. ಬನಾನಾ ಇಸ್ ಅನ್ ಎಕ್ಸಾಂಪಲ್ ಫಾರ್ ಪಾರ್ಥನೋಕರ್ಪಿ. Fruit develop without fertilization are called parthenocarpy. Banana is an example for parthenocarpy. Occurrence of more than one embryo is called polyembryony. ನೋಡು ಮಗ, ಗಾವಾ, ಆರೆಂಜ್, ಮ್ಯಾಂಗೋ ಫ್ಲೆಶಿ ಫ್ರೂಟ್ಗೆ ಎಕ್ಸಾಂಪಲ್. ಗ್ರೌಂಡ್ನಟ್, ಮಸ್ಟರ್ಡ್ ಡ್ರೈ ಫ್ರೂಟ್ಗೆ ಎಕ್ಸಾಂಪಲ್. ಫ್ರೂಟ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್, parthenocarpy. Banana is an example for parthenocarpy. Occurrence of more than one embryo is called polyembryony. ಇದರಲ್ಲಿ 3 ಮಾರ್ಕ್ಸ್, 1 ಮಾರ್ಕ್, 2 ಮಾರ್ಕ್. ನೋಡಿ ಇದರಲ್ಲೇ 1 ಮಾರ್ಕ್ 20 ಪ್ರಿಡಿಕ್ಟ್ ಮಾಡಿದ್ದೀವಿ, ಅದರಲ್ಲಿ ಒಂದು 10-15 ಬರುತ್ತೆ. ಅಂದರೆ ಆ 3 ಕ್ವಶನ್ 3 ಮಾರ್ಕ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ. ಸೊ ಇದು 2 ಮಾರ್ಕ್ಸ್ 3 ಮಾರ್ಕ್ಸ್ ಬೋರ್ಡ್ ಪ್ರಿಡಿಕ್ಟ್ ಮಾಡ್ತಿದ್ವಿ. ನೀಟ್ಗೂ ಅಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಒಂದು ಅರ್ಧ ತಾಸು ವಿಡಿಯೋ ಅಲ್ಲಿ ನೀವು ಕನಿಷ್ಠ ಒಂದು 5-6 ಮಾರ್ಕ್ಸ್ ಪಡಿಬೋದು ಎಕ್ಸಾಮಲ್ಲಿ. ಸೊ ನನ್ನ ಹೆಸರು ಪ್ರದೀಪ್ ಈಶ್ವರ್, ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ. ನಾನು ಪ್ರತಿ ಚಾಪ್ಟರ್ಗೂ ಅಂದರೆ 12th ಬೋರ್ಡ್ ಎಕ್ಸಾಮ್, ನಿಮ್ಗೇನು ಮಾರ್ಚ್ 1ಗೆ ಎಕ್ಸಾಮ್ ಇದೆ, ಅಷ್ಟರೊಳಗೆ ಎಲ್ಲ ಚಾಪ್ಟರ್ಸು ಒಂದಷ್ಟು ಪ್ರಿಡಿಕ್ಟ್ ಮಾಡ್ತೀನಿ. ಒಳ್ಳೆಯದಾಗಲಿ. ನನ್ನ ಹೆಸರು ಪ್ರದೀಪ್ ಈಶ್ವರ್, ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ, ಚಿಕ್ಕಬಳ್ಳಾಪುರದ ಶಾಸಕ.